ಏನು ಈ ಸಂದರ್ಭದಲ್ಲಿ ಸಿಎಂ ಕುಮಾರಸ್ವಾಮಿ ಏನು ಮಾತನಾಡಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಮನವೊಲಿಕೆ ಮಾಡೋ ಅಂಥದ್ದು ಏನು ಡೆವಲಪ್ಮೆಂಟ್ ಆಗಿದೆ. ನಾನು ಈ ದಿನ ಬಂದಿರತಕ್ಕಂಥದ್ದು ನಿನ್ನೆ ದಿನ ಫೋನ್ ಮಾಡಿ ಹೇಳಿದ್ದೆ, ಬೆಳಗ್ಗೆ ತಿಂಡಿಗೆ ಇಲ್ಲೇ ಬರ್ತೀನಿ ಅಂತ ಹೇಳಿ. ಉಪಹಾರ ಸೇವಿಸಿದ್ದೇನೆ, ಒಳ್ಳೆ ಉಪ್ಪಿಟ್ಟು ಕೊಟ್ಟಿದ್ದಾರೆ ರಮೇಶ್ ಅಣ್ಣ ಅವರು. ಯಾವುದೇ ರೀತಿಯ ಮಾತುಕತೆ ಮಾಡಿ ಯಾವುದೋ ದೊಡ್ಡ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಬರಬೇಕಾದಂಥ ಅವಶ್ಯಕತೆ ಏನಿಲ್ಲ. ಅವರೆಲ್ಲರೂ ಒಟ್ಟಾಗಿ ಇದ್ದಾರೆ. ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ, ನನ್ನ ಜೊತೆಲಿ ನಿರಂತರ ಸಂಪರ್ಕದಲ್ಲಿದ್ದಾರೆ, ಯಾವುದೇ ಸಮಸ್ಯೆಗಳಿಲ್ಲ ಅಂತೇಳಿ. ಈಗಲೂ ಹೇಳ್ತೀನಿ, ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಅದರಿಂದ ಇಲ್ಲಿ ನಾನು ಬಂದಿರತಕ್ಕಂಥದ್ದು ಭಾಳ ದಿನಗಳಾಗಿತ್ತು. ಇವತ್ತು ಮನೆಗೆ ಬರ್ತೀನಿ ಅಂತಕ್ಕಂಥದ್ದು ನಿನ್ನೆ ಅವ್ರಿಗೆ ದೂರವಾಣಿ ಮುಖಾಂತರ ಅವ್ರಿಗೇನು ಸಂದೇಶ ಕೊಟ್ಟಿದ್ದೆ. ಬೆಳಗ್ಗೆ ಬಂದು ಅವ್ರ ಜೊತೆ ಹಲವಾರು ವಿಷಯಗಳು ಚರ್ಚೆ ಮಾಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ಚಿಕ್ಕೋಡಿ ಲೋಕಸಭೆಗೆ ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಸೀಟ್ ಹಂಚಿಕೆಯ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಂಥ ವಿಚಾರ. ಇಲ್ಲಿ ನಾನು ಬಂದಿರತಕ್ಕಂಥದ್ದು ಕ್ಷೇತ್ರದ ಡೆವಲಪ್ಮೆಂಟ್ ಇರ್ಬೋದು, ಜಿಲ್ಲೆಯ ಅಭಿವೃದ್ಧಿಗಿರ್ಬೋದು, ಅದ್ರ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅದು ಹೊರತುಪಡಿಸಿ ರಾಜಕೀಯವಾಗಿ ಯಾವುದೇ ಚರ್ಚೆಗಳು ನಾವೇನು ಮಾಡಿಲ್ಲ. ಜಾಧವ್ ರಾಜೀನಾಮೆ ಎಲ್ಲ ನಿಮಗೆ ಅದು ಜಾಧವ್ ರಾಜೀನಾಮೆ ನನಗೇನು ಸಂಬಂಧ ಇಲ್ಲ. ಜಾಧವ್ ಅವ್ರ ಜೊತೆ ನಾನೇನು ಸಂಪರ್ಕದಲ್ಲಿಲ್ಲ. ಮೊದಲಿಂದಲೂ ನನ್ನ ಒಂದು ವಿಶ್ವಾಸ ಇರತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅವ್ರ ಜೊತೆಯಲ್ಲಿ, ನಾಗೇಂದ್ರ ಜೊತೆಯಲ್ಲಿ, ನಮ್ಮ ಕಮಟಳ್ಳಿಯವ್ರ ಜೊತೆ. ನನ್ನ ಜೊತೆಲಿ ಅವ್ರು ನಿರಂತರವಾಗಿ ಸಂಪರ್ಕದಲ್ಲೇ ಇದ್ದರು. ಕಳೆದ 4-5 ತಿಂಗಳು ಪ್ರತಿದಿನ ಎಲ್ಲ ವಿಷಯಗಳ ಬಗ್ಗೆ ನನ್ನ ಜೊತೆ ಚರ್ಚೆಯಲ್ಲಿ ಏನು ಅವ್ರು ಭಾಗವಹಿಸ್ಕೊಂಡಿದ್ರು. ಅದರಿಂದ ನಾನು ಮೊದಲಿಂದ ಹೇಳ್ತಾ ಇದ್ದೆ, ನೀವು ಸುಮ್ಮನೆ ಸಮಸ್ಯೆಗಳು ಹುಟ್ಟಾಕತ್ತೀರಿ, ಏನೂ ಇಲ್ಲ, ಇಲ್ಲಿ ಯಾರೋ ಕೆಲವರು ಮಾಹಿತಿಗಳನ್ನು ತಪ್ಪು ಮಾಹಿತಿ ಕೊಡ್ತಾರೆ ಅಂತಕ್ಕಂಥದ್ದನ್ನು ಮೊದಲಿಂದಲೂ ಏನು ಹೇಳಿದ್ದೇನೆ. ಈಗಲೂ ಅಷ್ಟೇ ಹೇಳ್ತಕ್ಕಂಥದ್ದು, ಅವರು ನನ್ನ ಜೊತೆ ಪರ್ಸನಲಿ ವಿಶ್ವಾಸದಲ್ಲಿರ್ತಕ್ಕಂಥವ್ರು. ಅವ್ರಿಗೊಂದಷ್ಟು ಅಸಮಾಧಾನಗಳಿತ್ವಲ್ಲ ಸರ್? ಅದು ಲೋಕಲ್ಲಿ ಇರ್ತಕ್ಕಂಥದ್ರಲ್ಲಿ ಅಸಮಾಧಾನಗಳು ಅದಿರ್ತಕ್ಕಂಥದ್ದು ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತಿದೆ. ಲೋಕಲಿ ಕೆಲವು ಸಮಸ್ಯೆಗಳಿರ್ತಕ್ಕಂಥದ್ದು ನಿಜ ಇದೆ. ಅದನ್ನು ಕಾಂಗ್ರೆಸ್ನವರು ನಾಯಕರುಗಳು ಬಗೆಹರಿಸ್ಕೋಬೇಕಾಗ್ತದೆ. ಅದರಲ್ಲಿ ಅವರು ಸಮರ್ಥಿದ್ದಾರೆ, ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆದರೆ ನನ್ನ ಒಂದು ಜವಾಬ್ದಾರಿ ಏನಿದೆ, ನನ್ನ ಜವಾಬ್ದಾರಿನ ನಾನು ಯಾವ ರೀತಿ ನಿರ್ವಹಿಸಬೇಕು, ಆ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೋಬೇಕಾದಂಥದ್ದು ನನ್ನ ಕರ್ತವ್ಯ ಇದೆ. ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತಕ್ಕಂಥದ್ದಕ್ಕೆ ನಾನು ಎಲ್ಲೂ ಲಘುವಾಗಿ ಯಾರನ್ನೂ ಪರಿಗಣಿಸೋದಿಲ್ಲ. ಸರ್, ಬಿಜೆಪಿಯವರು ಇನ್ನೂ ಸಂಪರ್ಕ ಮಾಡ್ತಾ ಇದ್ದಾರೆ, ಅವರು ಸಂಪರ್ಕದಲ್ಲಿದ್ದಾರೆ. ಬಿಜೆಪಿಯವರು ಎಲ್ಲರ ಜೊತೆನೂ ಸಂಪರ್ಕದಲ್ಲಿ, ನನ್ನ ಜೊತೆಲೂ ಸಂಪರ್ಕದಲ್ಲಿ, ಒಂದು ನಿಮಿಷ, ನನ್ನ ಜೊತೆಲೂ ಸಂಪರ್ಕದಲ್ಲ ಅವರೇ. ಹಾಗಂತ ಅದನ್ನು ಸೀರಿಯಸ್ ಆಗಿ ಯಾಕೆ ತಗೋತೀರಿ? ಭಾಳ ಜನರ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತಾಡಬಾರ್ದು ಅಂತ ಏನಿದೆ? ಈ ರನ್ನೇ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು 2 ಬಾರಿ ಒಟ್ಟೊಟ್ಟಿಗೆ ಭೇಟಿ ಮಾಡಿ ಮಾತಾಡಿದ್ದಾರೆ. ಹಾಗಂತ ಹೇಳಿ ಅದಕ್ಕೆ ಬೇರೆ ಬಣ್ಣ ಕಟ್ಟಲಿಕ್ಕಾಗುತ್ತಾ? ಎಲ್ಲರೂ ಸ್ನೇಹಿತರಿದ್ದೇವೆ. ಬಿ ಜೆ ಪಿಲೂ ಹಲವಾರು ಜನ ಸ್ನೇಹಿತರಿರ್ತಾರೆ, ಮಾತನಾಡ್ತಾರೆ. ಆದರೆ ಅದನ್ನು ರಾಜಕೀಯವಾಗಿ ಅದಕ್ಕೆ ಬಣ್ಣ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ದೇವೇಗೌಡರು ಮತ್ತು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ಅವ್ರ ಸೀಟ್ ಹಂಚಿಕೆ ವಿಷಯ. ಇವತ್ತು ಮುಖ್ಯಮಂತ್ರಿಯವರು ಅಚಾನಕ್ಕಾಗಿ ಇಲ್ಲಿಗೆ ಉಪಹಾರಕ್ಕಾಗಿ ಬಂದರು ಅಂತ ಹೇಳಿದರು. ನಾನು ಹೊರಗಡೆ ಇದ್ದೆ, ಅವರು ನನಗೆ ಕೂಡ ಇಲ್ಲಿ ಕರೆಸ್ಕೊಂಡ್ರು, ಇಲ್ಲಿಗೆ ಬರಲಿಕ್ಕೆ ಹೇಳಿದರು. ಕೆಲವು ವಿಚಾರಗಳು ರಾಜಕೀಯ ಚರ್ಚೆ ಅನ್ನೋದಕ್ಕಿಂತ ಬೆಳಗಾಂ ಜಿಲ್ಲೆಯದು ಮತ್ತು ಬಳ್ಳಾರಿ ಜಿಲ್ಲೆಯದು ಅಭಿವೃದ್ಧಿ ಬಗ್ಗೆನೇ ಜಾಸ್ತಿ ಚರ್ಚೆ ಮಾಡ್ಕೊಂಡು ಹೋದ್ವಿ. ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಕೂಡ, ಇವತ್ತು ಬಜೆಟಲ್ಲಿ ಕೂಡ ಕೆಲವು ವಿಚಾರಗಳನ್ನು ಬೆಳಗಾಮು ಮತ್ತು ಬಳ್ಳಾರಿಗೆ ಹಾಕಿದ್ರು. ಅದರ ಸಂಬಂಧ ಕೂಡ ಚರ್ಚೆ ಮಾಡಿಕೊಂಡು ಇನ್ನೂ ಅಭಿವೃದ್ಧಿದು ಯಾವ್ದು ಬೇಕೋ ಆ ವಿಚಾರನ ಚರ್ಚೆ ಮಾಡಿದ್ರು. ಎಲ್ಲೋ ಒಂದು ಕಡೆ ಉಮೇಶ್ ಜಾಧವ್ ರಾಜೀನಾಮೆ ಕೊಟ್ಟವ್ರೆ, ಅವರ ಸಾಲಲ್ಲಿ ನೀವು ಕೂಡ ಇದ್ದೀರಾ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಬಂದು ತಮ್ಮನ್ನ ಮನವೊಲಿಕೆ ಮಾಡುವಂಥ ಕಾರ್ಯಕ್ಕೆ ಬಂದಿದ್ರು. ಇಲ್ಲ, ಆ ಚರ್ಚೆನಾಗಲಿಲ್ಲ. ಈಗಾಗಲೇ ಕೂಡ ಮುಖ್ಯಮಂತ್ರಿಯವರು ಹೇಳ್ದಂಗೆ ಕೂಡ ಉಮೇಶ್ ಜಾಧವ್ ಅವ್ರದ್ದು ಮೊದಲೇ ಹೇಳಿದ್ರು, ಅವರು ನಮಗೆ ತಿಳಿದಿತ್ತು ಅಂತೇಳಿ. ಅವ್ರ ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಅಂತೇಳಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ನಾಗೇಂದ್ರ ಅವರ ಪ್ರತಿಕ್ರಿಯೆ. ಈಗ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ಇಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ರಾಜಕೀಯ ಚರ್ಚೆ ಇಲ್ಲ, ಇದು ತುಂಬಾ ಸಹಜ, ಮುಂಚಿನಿಂದಲೂ ಕೂಡ ಪರಿಚಯ, ಈ ರೀತಿ ಭೇಟಿಯಾಗೋದು, ಮಾತನಾಡೋದು, ಬಿಜೆಪಿಯವರೊಂದಿಗೆ ನಾನು ಮಾತನಾಡ್ತಾ ಇದ್ದೇನೆ, ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಈಗ ಡಾಕ್ಟರ್ ಜಾಧವ್ ರಾಜೀನಾಮೆಯನ್ನು ಕೊಟ್ಟಿರೋದ್ರಿಂದಾಗಿ ಅತೃಪ್ತರು ಕೂಡ ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬಹುದು, ಅವರು ಅದಕ್ಕೆ ಗುಂಪುಗೂಡ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನಗಳ ಹಿನ್ನೆಲೆಯಲ್ಲಿನೇ
ಪ್ಯಾಚ್ ಅಪ್ ಮಾಡೋಕ್ಕೆ ಕುಮಾರಸ್ವಾಮಿ ಹೋಗಿದ್ದಾರೆ ಅಂತ ಏನ್ ಮಾಹಿತಿ ಸಿಗ್ತಾ ಇದೆ ಪ್ರಮೋದ್? ನಿಜ ಪ್ರಸಾದ್, ಈ ಒಂದು ವಿಚಾರಗಳು ಖಂಡಿತವಾಗ್ಲೂ ಸತ್ಯ ಇದೆ. ಯಾಕೆಂದ್ರೆ ಉಮೇಶ್ ಜಾಧವ್ ಅವರ ರಾಜೀನಾಮೆ ಬಳಿಕ ಸಾಕಷ್ಟು ರಾಜಕೀಯ ವಿಚಾರಗಳು ಗರಿಗೆದರ್ತಾ ಇದೆ. ಪ್ರಮುಖವಾಗಿ ಈಗ ರಮೇಶ್ ಜಾರಕಿಹೊಳಿ ಹಾಗೂ ನಾಗೇಂದ್ರ ಸೇರಿದಂತೆ ಅವರ ಗುಂಪೇನಿದೆ, ಅವರು ರಾಜಕೀಯ ನಿರ್ಧಾರಗಳನ್ನ ಮಾಡ್ತಾರ, ಕಾಂಗ್ರೆಸ್ ತೊರೆದು ಬಿಜೆಪಿಯ ಸಖ್ಯವನ್ನ ಬೆಳೆಸ್ತಾರ ಅನ್ನುವಂತ ಸಹಜವಾದಂತ ಕುತೂಹಲ ಇತ್ತು. ಪ್ರಮುಖವಾಗಿ ಒಂದ್ ವೇಳೆ ಆ ಮೂವರು ಅಂದ್ರೆ ರಮೇಶ್ ಕಮಟಳ್ಳಿ, ರಮೇಶ್ ಜಾರಕಿಹೊಳಿ ಮತ್ತು ನಾಗೇಂದ್ರ ಅವರು ಕೂಡ ರಾಜೀನಾಮೆ ನೀಡಿ ನಂತರ ಬಿಜೆಪಿ ಪಾಳಯಕ್ಕೆ ಹೋದ್ರೆ ಅವಾಗ ಸರ್ಕಾರಕ್ಕೆ ಖಂಡಿತವಾಗ್ಲೂ ಒಂದ್ ರೀತಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಬೆಳಗ್ಗೆನೆ ಸಿಎಂ ಕುಮಾರಸ್ವಾಮಿ ಅವರು ನಾಗೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಫೋನ್ ಮಾಡ್ತಾ ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾಗೇಂದ್ರ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಬೇಡ, ಮನೆಗೆ ಬರೋದ್ ಬೇಡ, ನಾನೇ ಅಲ್ಲಿ ಬರ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೂ ಕೂಡ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ನೇರವಾಗಿ ಇಲ್ಲ, ಮನೆಗೆ ಬರ್ತೀನಿ, ತಿಂಡಿಗೆ ಬಂದ್ಬಿಡ್ತೀನಿ ಅನ್ನುವಂತ ಮಾತಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಹೋಗ್ತಾರೆ. ಜೊತೆಗೆ ನಾಗೇಂದ್ರ ಅವರು ಕೂಡ ಅಲ್ಲಿ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ರಾಜಕೀಯ ವಿದ್ಯಮಾನಗಳು ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ. ಪ್ರಮುಖವಾಗಿ ನಾಗೇಂದ್ರ ಮತ್ತೆ ಜಾರಕಿಹೊಳಿ ಅವರು ಏನ್ ಹೇಳಿದ್ದಾರೆ, ನಮಗೆ ಪಕ್ಷದಲ್ಲಿ ಅನ್ಯಾಯವಾಗಿದೆ, ಜೊತೆಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ನಮ್ಮ ಯಾವುದೇ ಕೆಲಸಗಳಾಗ್ತಲ್ಲ, ನಮ್ಗೆ ಅನ್ಯಾಯವಾಗಿದೆ. ಹೀಗಾಗಿ ಅನ್ಯಾಯ ಸರಿಪಡಿಸೋ ಬಗ್ಗೆ ನಾವು ಸಾಕಷ್ಟು ಪ್ರಯತ್ನ ಪಟ್ವಿ, ಆದ್ರೂ ಕೂಡ ಪದೇ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ಲಾಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪವನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮತ್ತೆ ಸ್ವತಃ ಕುಮಾರಸ್ವಾಮಿ ಆಗಿರುವಂತ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಾನೇ ಮಾತಾಡ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಈ ವೇಳೆ ಅಂದ್ರೆ ಮಾತುಕತೆ ವೇಳೆ ಕೆಲ ಪ್ರಮುಖ ವಿಚಾರ ಅಂದ್ರೆ ಒಂದು ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ, ಜೊತೆಗೆ ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ಕೊಡದೇ ಇರೋ ಬಗ್ಗೆ ಕೂಡ ತೀವ್ರವಾದಂತ ಚರ್ಚೆ ಆಗಿದೆ. ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರ ಮಾಡಬೇಡಿ, ನಾವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಂತ್ರಿ ಸ್ಥಾನ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮೋರ್ ಇಂಪಾರ್ಟೆಂಟ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಕೆಲ ದೂರದುಮಾನಗಳನ್ನು ಹೇಳ್ಕೊಂಡಿದ್ದಾರೆ. ಬೆಳಗಾವಿ ಮತ್ತೆ ಬಳ್ಳಾರಿ ರಾಜಕೀಯದಲ್ಲಿ ಪ್ರಮುಖವಾಗಿ ಆ ಜಿಲ್ಲೆಗಳಲ್ಲಿ ಅನಗತ್ಯವಾಗಿ ಮೂಗು ತೋರಿಸ್ತಾ ಇದ್ದಾರೆ. ವರ್ಗಾವಣೆಯಿಂದ ಹಿಡಿದು ಕಾಮಗಾರಿ ತನಕ ಎಲ್ಲವೂ ಕೂಡ ಅವ್ರು ಹೇಳ್ದಂಗೆ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ.ಶಿ ಅವರ ಹಸ್ತಕ್ಷೇಪ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಇದಕ್ಕೆ ಸಿಎಂ ನೋಡೋಣ, ನಾನು ಕಾಂಗ್ರೆಸ್ ಜೊತೆ ಮಾತಾಡ್ತೀನಿ ಅನ್ನುವಂತ ಭರವಸೆನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಅಮರ್, ಥ್ಯಾಂಕ್ ಯು ಪ್ರಮೋದ್.